ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವ್ಲಾಗಲ್ಲಿ ಫಾದರ್ಸ್ ಡೇ ಸ್ಪೆಷಲ್ ನಮ್ಮ ಮನೇಲಿ ಏನೇನಾಯಿತು, ನಮ್ಮ ಹಸ್ಬೆಂಡ್ ಎಷ್ಟು ಖುಷಿಯಾಗಿ ಸರ್ಪ್ರೈಸ್ ತೊಗೊಂಡ್ರು ಮತ್ತು ತುಂಬ ಎಷ್ಟು ಖುಷಿ ಪಟ್ಟರು ಅಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಕ್ಕಳು ಅಷ್ಟೆಲ್ಲ ಮಾಡ್ತಾರೆ ಅಂತ. ಅದನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ದಿದ್ದು, ನೀವು ಕಾರ್ ಡ್ರೈವಿಂಗ್ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಕೇಳ್ತಾಯಿದ್ರು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟೇ ತೋರಿಸ್ತಾ ಇದ್ದೀನಿ ಅದನ್ನು. ಆಲ್ಮೋಸ್ಟ್ ಒಂದು 60-70% ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಕಾರಲ್ಲಿ ಏನೇ ಕಲಿತ್ರೂ ಕೂಡ ಕಲಿಯೋದು ಈಸಿ. ಬಟ್ ನಮಗೆ ಜಡ್ಜಿಂಗು, ವಾಲ್ಯೂಮ್ ಅನಾಲಿಸಿಸ್ಸು, ಸಡನ್ನಾಗಿ ಏನಾದರೂ ಸಿಚುವೇಶನ್ಸ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕಲಿತಾ ಇರಬೇಕು. ಸೊ ಅದಕ್ಕೇ ನಾನು ಇನ್ನೂ ರೋಡಿಗೆ ಹೋಗಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡೂ ಹೇಳ್ತಿದ್ರು, ಪೇಷನ್ಸಿಂದ ಇರು, ಕಲ್ತಿದ್ಯಾ, ಇನ್ನೂ ಚೆನ್ನಾಗಿ ಕಲ್ತಾದ್ಮೇಲೆ. ಯಾಕೆಂದರೆ ನಮ್ಮ ಲೈಫು ರಿಸ್ಕು, ಅಪೋಸಿಟ್ ಪರ್ಸನ್ದು ಲೈಫೂ ರಿಸ್ಕು. ಅಂಟಿಲ್ ನಾವು 100% ಕಲ್ತಿದ್ದೀವಿ, ಎಲ್ಲ ಒಂದು ಕಂಟ್ರೋಲಿಗೆ ಬಂದಿದೆ. ಬ್ರೇಕು, ಕ್ಲಚ್ಚು ಮತ್ತು ಎಲ್ಲ ಅನಾಲಿಸಿಸ್ ಮಾಡುವಂಥದ್ದು, ಜಡ್ಜಿಂಗ್ ಕೆಪಾಸಿಟಿ ಇರ್ಬೋದು, ಇಂಥದ್ದೆಲ್ಲ ಕರೆಕ್ಟಾಗಿ ಅನಲೈಸ್ ಮಾಡೋದು ಗೊತ್ತಾದ ಮೇಲೇ ನಾವು ರೋಡಿಗೆ ಹೋಗೋದು ಬೆಸ್ಟು. ಬಟ್ ಈಗ ಫಾರ್ ಬೆಟರ್. ಆ್ಯಕ್ಚುಲಿ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಏನೋ ಒಂದು ಹೊಸದಾಗಿ ಏನೋ ಒಂದು ಸ್ಕಿಲ್ ಕಲ್ತಿದ್ದೀವಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಆ ಥರ ನೋಡೋಣ ಇನ್ನು ಯಾವ ಲೆವೆಲ್ಗೆ. ಬಟ್ ಈಗಂತೂ ಖುಷಿಯಾಗೇ ಆರಾಮಾಗಿ ಡ್ರೈವ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬಟ್ ಇನ್ನು ನನಗೆ ಅನಿಸಿದ್ದೇನು ಅಂದರೆ, ಈಗ ಡೇ 1 ನಾನು ಕಾರ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ಅಂದರೆ, ಫುಲ್ಲು ಭಯ ಆಗ್ತಿತ್ತು ನನಗೆ. ಒಂಥರ ಟೆನ್ಷನ್ ಆಗ್ತಿತ್ತು. ಎಲ್ಲನೂ ಹಾಗೇನೆ, ಏನಾದರೂ ಹೊಸದಾಗಿ ಏನಾದರೂ ಕಲಿತೀವಿ ಅಂದರೆ ತುಂಬ ಭಯ ಆಗ್ತಿರುತ್ತೆ. ಬಟ್ ನಾವು ಬಿಡೋಕ್ಕೆ ಹೋಗಬಾರ್ದು. ಅದನ್ನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ನಿಧಾನಕ್ಕೆ ಕಲಿತಾ ಹೋದರೆ ಡೆಫಿನೆಟ್ಲಿ ಅದು ನಾವು ಕಲಿತಾ ಹೋಗ್ತೀವಿ. ಅಂದರೆ ಡೇ ಬೈ ಡೇ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಯಾವ ವಿದ್ಯೆನ ಕಷ್ಟನೇ. ಸೊ ಇವತ್ತಿನ ವ್ಲಾಗಲ್ಲಿ ಇದನ್ನೆಲ್ಲ ನೋಡ್ತಾ ಹೌಸ್ ವೈಫ್ಗೆ ಈ ಕ್ವಾಲಿಟೀಸ್ ಇದ್ದರೆ ತುಂಬಾ ಬೆಸ್ಟ್ ಅಂತ ಹೇಳುವಂಥ ಕೆಲವು ಕ್ವಾಲಿಟೀಸ್ನ ಹೇಳ್ತೀನಿ. ಡೆಫಿನೆಟ್ಲಿ ನಮಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಈ ಕ್ವಾಲಿಟೀಸ್ ಇರುತ್ತೆ. ಕೆಲವರು ಅದನ್ನು ಮರ್ತುಬಿಟ್ಟಿರ್ತೀವಿ, ಕೆಲವರು ಅದನ್ನು ವಿಪರೀತ ಯೂಸ್ ಮಾಡ್ಕೊಳ್ತಾ ಇರ್ತೀವಿ, ಕೆಲವರು ಮಾಡ್ರೇಟಾಗಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನಿಮ್ಗೊಂಥರ ಗೊತ್ತಿರೋದ್ರೂ ಕೂಡ ಕೆಲವು ವಿಷಯಗಳು ಇದರಲ್ಲಿ ಗೊತ್ತಿಲ್ಲದಿರೋದು ಇರುತ್ತೆ. ಅದನ್ನು ಒಂಥರ ತಿಳ್ಕೊಂಡಂಗೆ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆಯಿತಾ. ನಿಮಗೆ ಡೆಫಿನೆಟ್ಲಿ ಕೊನೆವರೆಗೂ ನೋಡಿದ್ದೀರಾ 1% ಯೂಸ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಇಂಥದ್ದೇ ಕಂಟೆಂಟ್ ಮಾಡ್ತಾ ಹೋಗ್ತೀನಿ ನಾನು. ಫಸ್ಟ್ ಬಂದು ನಮ್ಮ ಹೌಸ್ ವೈಫ್ಗೆ ಅಥವಾ ಯಾವುದೇ ವುಮೆನ್ಗೆ ಏನು ಬರಬೇಕು ಮೇಜರ್ಲಿ ಅಂದರೆ ಅಡುಗೆ ಮಾಡೋಕ್ಕೆ ಬರಬೇಕು. ನೀಟಾಗಿ ಅಚ್ಚುಕಟ್ಟಾಗಿ ಅಡುಗೆನ ಕಲ್ತ್ಕೊಳ್ಳಿ. ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲ. ಏನು ಗೊತ್ತಾ, ಏನು ಹಾಕಿದ್ರೆ ಹೇಗೆ ಅಂದರೆ ಯಾವ ರೀತಿ ಟೇಸ್ಟ್ ಬರುತ್ತೆ, ಎಷ್ಟೊತ್ತು ಫ್ರೈ ಮಾಡಬೇಕು, ಎಷ್ಟು ಹಾಕಬೇಕು, ಯಾವ ಹದದಲ್ಲಿ ಹಾಕಬೇಕು, ಏನೇ ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರೂ ಕೂಡ ನಾವು ಮಾಡುವಾಗ ಅದು ಸ್ವಲ್ಪ ವೇರಿಯೇಷನ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಎಷ್ಟೊತ್ತು ಬೇಯಿಸಬೇಕು, ಎಷ್ಟೊತ್ತು ಫ್ರೈ ಮಾಡಬೇಕು, ಎಷ್ಟು ಹಾಕಬೇಕು, ಏನಾದಮೇಲೆ ಏನು ಹಾಕಬೇಕು, ಇದೆಲ್ಲ ಮ್ಯಾಟ್ರ್ ಆಗ್ತಿರುತ್ತೆ. ಸೊ ಅಡುಗೆ ಮಾಡೋದು ಒಂದು ಆರ್ಟು. ಅದನ್ನು ತುಂಬ ಹಿಂಸೆ ಪಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹೌಸ್ ವೈಫ್ಗೆ ಫಸ್ಟ್ ಬೆಸ್ಟ್ ಕ್ವಾಲಿಟಿನೇ ಅದು. ನಮಗೆ ಅಡುಗೆ ಮಾಡೋಕ್ಕೆ ಬರಬೇಕು. ನೀವು ಅದನ್ನು ಬೇಜಾರು ಮಾಡಿಕೊಂಡು ಮಾಡ್ತಾಯಿದ್ರೆ ನೀವು ಯಾವತ್ತೂ ಅದನ್ನು ಕಲಿಯೋಕ್ಕೆ ಹೋಗಲ್ಲ. ಎಂಜಾಯ್ ಮಾಡಿ, ಏನೋ ಒಂದು ರೆಸಿಪೀಸ್ನ ಟ್ರೈ ಮಾಡ್ತಾಯಿರಿ. ಒಂದಲ್ಲ ಒಂದಿನ ಡೆಫಿನೆಟ್ಲಿ ನೀವು ಎಕ್ಸಲೆಂಟ್ ಚೆಫ್ ಆಗ್ತೀರಾ, ಆಯಿತಾ. ನಾವು ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಮೀಲ್ ಪ್ಲ್ಯಾನಿಂಗ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಏನೇನು ವಾರದಲ್ಲಿ ನಾನು ಮಾಡಬೇಕು, ಈಗ ಈ ವಾರ ಮಾಡಿದ್ದು ನಾನು ಮತ್ತೆ 3rd ವೀಕ್ನು ರಿಪೀಟ್ ಮಾಡ್ತೀನಿ. ಸೊ ಹೆಚ್ಚು ಕಡಿಮೆ ಹಂಗೆ ಮಾಡ್ತಿರ್ತೀನಿ. ತಿಂಗಳಲ್ಲಿ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋಬೇಕು, ಏನನ್ನು ಚಾಪ್ ಮಾಡಿ ರೆಡಿ ಇಟ್ಕೊಂಡಿರಬೇಕು, ಬೆಳಗ್ಗೆ ಏನೇನು ಮಾಡಬೇಕು, ಈ ರೀತಿ ಮೀಲ್ ಪ್ಲ್ಯಾನಿಂಗ್ ಅಂತ ಇದ್ದರೆ ಮಾತ್ರ ಅಚ್ಚುಕಟ್ಟಾಗಿ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಫಸ್ಟ್ ಬೆಸ್ಟ್ ಕ್ವಾಲಿಟಿ ಅಂದರೆ ಅಡುಗೆ ಮಾಡೋಕ್ಕೆ ಬರಬೇಕು. ಮೀಲ್ ಪ್ರಿಪ್ರೇಷನಲ್ಲಿ ಸ್ವಲ್ಪ ಪರಿಣಿತಿ ಇದ್ದರೆ ಒಳ್ಳೆಯದು. ಈಗೇನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ನನ್ನ ಇಬ್ಬರು ಮಕ್ಕಳು ಆಯಿತಾ, ರಾತ್ರಿವರೆಗೂ ಸುಮ್ಮನೆ ಇದ್ದರು. ಅವ್ರಿಗೆ ಆ್ಯಕ್ಚುಲಿ ಏನು ಅಂದರೆ ಫಾದರ್ಸ್ ಡೇ ಅಂತ ಗೊತ್ತಿರಲಿಲ್ಲ. ನಿನ್ನ ಮಾತ್ರ ಏನು ಸುಳ್ಳು ಹೇಳೋದು, ಬೆಳಗ್ಗೆ 9 ಗಂಟೆವರೆಗೂ ಗೊತ್ತಿರಲಿಲ್ಲ. ಆವತ್ತೇನಾಯಿತು ಅಂದರೆ 9 ಗಂಟೆಗೆ ಪಾಪ ಅವ್ರಿಗೆ ಗೊತ್ತಾಯಿತು. ಅದಾಗಿದ್ದ ತಕ್ಷಣವೇ ನಾವು ಏನೋ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋದ್ವಿ, ಆಮೇಲೆ ಸ್ವಂತ ಮನೆಗೆ ಹೋದ್ವಿ, ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಅಲ್ಲಿಗೆ ಹೋದ್ವಿ. ಅವ್ರಿಗೆ ಇವೆಲ್ಲ ಮಾಡೋಕ್ಕೆ ಟೈಮೇ ಇರಲಿಲ್ಲ. ರಾತ್ರಿ 10:00ವರೆಗೆ ಇದನ್ನೆಲ್ಲ ಕೊಡ್ತಿದ್ದಾರೆ ನೋಡಿ. ನಿಜವಾಗ್ಲೂ ನನಗಂತೂ ಖುಷಿ ಆಯಿತು. ನನ್ನ ದೊಡ್ಡ ಮಗಳದ್ದು ಇದು ಗಿಫ್ಟು. ಫಸ್ಟ್ ಅದನ್ನೆಲ್ಲ ಪೇಂಟಲ್ಲಿ ಏನೋ ಸ್ಪ್ರಿಂಕಲ್ ಮಾಡಿ, ಹಾರ್ಟ್ ಅಂತ ಏನೋ ಡಿಸೈನ್ ಮಾಡಿ, ನೆಕ್ಸ್ಟು ಅವರ
ಅಪ್ಪನ ಹೆಸರಲ್ಲಿ ಅಥವಾ ಅವ್ರ ಅಪ್ಪನಿಗೋಸ್ಕರ ಒಂದು ಪೊಯಮ್ಮು ಕವನ ಆ ಥರ ಎಲ್ಲ ಬರೆದು ಅವ್ರ ಅಪ್ಪನಿಗೊಂದು ಲೆಟರ್ ಬರೆದು ನೋಡಿ ಆ 3D ಎಫೆಕ್ಟ್ ಬರೀ ಮಾಡಿದ್ದಾಳೆ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಏನೋ ದುಡ್ಡು ಕೊಟ್ಟು ತಂದು ಮಾಡಿ ಅದೇ ಅಂದರೆ ಈಗ ನಾನು ಏನೋ ಒಂದು ತಂದು ಕೊಟ್ಬಿಡ್ತೀನಿ ಅಂದ್ಕೊಳ್ಳಿ, ಅದು ಜಸ್ಟ್ ಆ ಥರ ತಂದು ಕೊಟ್ಟಂಗೆ ಅಷ್ಟೇ. ಇದು ಪಾಪ ಅವರು ಕಷ್ಟಪಟ್ಟು ಪ್ರೀತಿಯಿಂದ ಟೈಮ್ ಕೊಟ್ಟು ಎಫರ್ಟ್ ಕೊಟ್ಟು ಮಾಡಿದಾರಲ್ಲ, ಇದು ಅವ್ರ ಅಪ್ಪನಿಗೆ ತುಂಬಾ ಇಷ್ಟ ಆಗೋಯ್ತು. ಅಂದರೆ ಅವ್ರು ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ಮಾಡ್ತಾರೆ ಅಂತ. ಇನ್ನೇನು ಮುಗೀತಲ್ಲ ಅಂದ್ಕೊಂಡು ಎಲ್ಲರೂ ವಿಶ್ ಮಾಡಿದ್ವಿ, ಸರಿ ಬಿಡು ಅಂತ ಆರಾಮಾಗಿ ಫಿಲಮ್ ನೋಡ್ಕೊಂಡು ಕೂತಿದ್ರು ಸಂಡೇ. ಆಮೇಲೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ನನ್ನ ವ್ಲಾಗ್ಸ್ ರೆಗ್ಯುಲರ್ ಆಗ್ತಿಲ್ಲ ಅಂದರೆ ಮಕ್ಕಳಿಗೆ ಟೆಸ್ಟ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೀವು ನಂಬಲ್ಲ, ಒಂದು 15 ನಿಮಿಷ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲ ಅಂದರೂ 2 hours ಬೇಕಾಗುತ್ತೆ. ಅದು ಯೂಟ್ಯೂಬರ್ಗೇ ಗೊತ್ತು. ಸೊ ಈ ಮೂಮೆಂಟಲ್ಲಿ ನನ್ನ ಪ್ರಿಯಾರಿಟಿ ಬಂದು ಮಕ್ಕಳಿಗೆ, ಅದು ಚಿಕ್ಕವಳಿಗೆ ನಾನು ತುಂಬಾ ಕಲಿಸ್ಬೇಕಾಗಿದೆ. ಸೆಕೆಂಡ್ ಸ್ಟ್ಯಾಂಡ್ ಸ್ಪೆಲ್ಲಿಂಗ್ಸ್ ಇರ್ಬೋದು, ಈಗ ಜಸ್ಟ್ ವೆಕೇಷನ್ ಮುಗಿಸ್ಕೊಂಡು ಬಂದಿರ್ತಾರೆ, ಎಷ್ಟೊಂದು ಮರ್ತೋಗಿರ್ತಾರೆ. ಮ್ಯಾಥ್ಸ್ ಬೇಸಿಕ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಕಲಿಸ್ಬೇಕಾಗತ್ತೆ. ಸೊ ಅದಕ್ಕೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ. ಬಟ್ ಏನೇ ಇದ್ದರೂ ಕೂಡ ಒಂದಿನ ಹಾಕಿಲ್ಲ ಅಂದರೂ ನೆಕ್ಸ್ಟ್ ಡೇ 2 ವೀಡಿಯೋ ಅಂತೂ ಹಾಕಿರ್ತೀನಿ, ಡೋಂಟ್ ವರಿ. ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂದರೆ, ಯಾಕೆ ವೀಡಿಯೋ ಆಗ್ತಿಲ್ಲ ಮೇಡಮ್, ಹಾಕಿ ಒಂದು ಚಿಕ್ಕ ವೀಡಿಯೋನ ಹಾಕಿ ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ನಾನು ಚಿಕ್ಕ ವೀಡಿಯೋನ ಡೆಫಿನೆಟ್ಲಿ ಹಾಕ್ತೀನಿ. ಏನಾದರೂ ತೀರಾ ಬಿಸಿ ಇದ್ದರೆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ, ಇವತ್ತು ವೀಡಿಯೋ ಬರಲ್ಲ ಅಂತ. ಸೊ ದ್ಯಾಟ್ ನನಗೋಸ್ಕರ ನೀವು ವೇಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಕೂತ್ಕೊಂಡು ಮಕ್ಕಳಿಗೆ ಟೈಮ್ ಕೊಡೋದು, ಈ ಟೈಮಲ್ಲಿ ಟೈಮ್ ಕೊಟ್ಟಿಲ್ಲ ಅಂದರೆ ನನಗೆ ಮುಂದೆ ಒಂಥರ ಗಿಲ್ಟ್ ಫೀಲ್ ಆಗಿಬಿಡುತ್ತೆ. ಮಾರ್ಕ್ಸ್ ಕಡಿಮೆ ಬಂದ್ಬಿಡೋದು, ಅಥವಾ ಮುಂದೆ ಅವಳಿಗೆ ಎಲ್ಲ ಬರ್ಡನ್ ಆಗೋದು. ಸೆಕೆಂಡ್ ಸ್ಟ್ಯಾಂಡಲ್ಲಿ ಏನು ಓದಿಸ್ಬೇಕು, ಸೆಕೆಂಡ್ ಸ್ಟ್ಯಾಂಡಲ್ಲೇ ಓದಿಸ್ಬೇಕು ಅದನ್ನು. ಸೊ ಥರ್ಡ್ ಸ್ಟ್ಯಾಂಡಲ್ಲಿ ಓದಿಸ್ಬಿಟ್ರೆ ಅದೊಂಥರ ಕ್ಯಾರಿ ಓವರ್ ಆಗಿಬಿಟ್ರೆ ಅವ್ರ ಮಕ್ಳಿಗೆ ತುಂಬ ಬರ್ಡನ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಟಡೀಸ್ ವಿಷಯದಲ್ಲಿ ಪರ್ಟಿಕ್ಯುಲರ್ ಅವ್ರಿಗೂ ಬರ್ಡನ್ ಹಾಕ್ದಂಗೆ ನನ್ನ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೋಬೇಕು ಅಂದರೆ ಸ್ವಲ್ಪ ಈ ಪ್ರಿಯಾರಿಟೀಸ್ ಆ ಕಡೆ ಈ ಕಡೆ ಆಗುತ್ತೆ. ಸೊ ಅದಕ್ಕೆ ಆ ಥರ ಆಯಿತು. ಸೊ ಈ ಥರ ನೋಡಿ, ಅದಕ್ಕೆ ಲೆಟ್ರಲ್ಲಿ ಆ್ಯಕ್ಚುಲಿ ಅದು ವೈಟ್ ಪೇಪರು, ವೈಟ್ಗೆ ಯೆಲ್ಲೋ ಕಲರ್ ಹಾಕಿ ಬಾರ್ಡರ್ ಎಲ್ಲ ಕೊಟ್ಟು ಆ ಥರ ನೀಟಾಗಿ ಮಾಡಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಟು ಮುಂದೆ ನೋಡಿ, ನೀವು ನಂಬಲ್ಲ, ನನ್ನ ದೊಡ್ಡ ಮಗಳು ಚಿಕ್ಕ ಮಗಳನ್ನ ಟ್ರೈನ್ ಮಾಡಿದ್ದಾಳೆ. ಅಪ್ಪ ಐ ಲವ್ ಯು ಪಾ ಅಂತ ಸಾಂಗ್ ಬರುತ್ತಲ್ಲ, ಆ ಸಾಂಗ್ಗೆ ಕೊರಿಯೋಗ್ರಾಫ್ ಮಾಡಿ ಮುಂದೆ ಅವಳು ಡ್ಯಾನ್ಸ್ ಮಾಡಿದ್ದಾಳೆ. ಇಲ್ಲಿ ಹಾಕಿಲ್ಲ ಸಾಂಗು, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ. ಅದು ಇನ್ನೂ ಖುಷಿ ಆಗೋಯ್ತು ಅವ್ರ ಅಪ್ಪನಿಗೆ. ಸೊ ಅದನ್ನೇ ಈ ಥರ ಜಸ್ಟ್ ಅವ್ರು ಇನ್ನೂ ಮಲ್ಕೊಂಬಿಟ್ಟಿದ್ರು. ಆಲ್ಮೋಸ್ಟ್ ನಾವು ಫ್ಲ್ಯಾಟ್ ಆಗೋಗಿದ್ವಿ. ಆಗ ಇರಪ್ಪ ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಆಲ್ಮೋಸ್ಟ್ ಮಾಡಿದ್ರು, ಫಿನಿಶಿಂಗ್ ಟಚ್ ಇತ್ತು. ಅದನ್ನೆಲ್ಲ ಮಾಡಿ ಕೊಡೋಷ್ಟರಲ್ಲಿ ನೈಟ್ ಆಗೋಯ್ತು ನೋಡಿ. ಅವರೆಷ್ಟು ಖುಷಿ ಪಟ್ಬಿಟ್ರು ಅಂದರೆ, ಆಯಿತಾ. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಏನು ಹೌಸ್ ವೈಫ್ ಕ್ವಾಲಿಟೀಸ್ ಏನಿರಬೇಕು ಅಂತ. ಸೆಕೆಂಡ್ ಬಂದು ನಮಗೆ ರೇಷನ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ ಗೊತ್ತಿರಬೇಕು ಕರೆಕ್ಟಾಗಿ. ಈಗ ಎಷ್ಟೊಂದು ತರಕಾರಿ ತರ್ತೀವಿ, ಫ್ರೂಟ್ಸ್ ತರ್ತೀವಿ, ಗ್ರಾಸರೀಸ್ ಎಲ್ಲ ತರ್ತಾ ಇರ್ತೀವಿ. ಅದನ್ನು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟೊಂದು ತಂದ್ಕೊಳ್ಳೋದು, ಇದೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ನಾನೊಂದು ಹೇಳ್ಬೇಕು ನಿಮಗೆ. ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ಇವಳು ಒಂದು ಲೆಟರ್ ಥರ ಮಾಡಿ ಡ್ರಾಯಿಂಗ್ ಥರ ಮಾಡಿದ್ಲು ಚಿಕ್ಕವಳು, ಅದು ಕಳೆದೋಗ್ಬಿಟ್ಟಿದೆ. ಅಲ್ಲಿ ನೋಡಿ, ಅದು ಯಾವುದು ಒಂದು ವಾಟರ್ ಬಾಟಲ್ದು ಬಾಕ್ಸ್, ಅದು ಅವ್ರಿಗೆ ಪಾಪ ಬೆಳಗ್ಗೆ ಏನೂ ಸಿಕ್ಕಿಲ್ಲ, ಇರೋದ್ರಲ್ಲೇ ಮಾಡಿದ್ದಾರೆ ಆಯಿತಾ. ಅದು ಮಕ್ಕಳಿರೋರಿಗೆ ಗೊತ್ತು, ಇದು ಕನೆಕ್ಟ್ ಆಗ್ತಾರೆ. ಆ ಎಮೋಷನ್ಸು ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ ಮಕ್ಕಳದು ಅಂದರೆ. ನೋಡಿ ಮುಂದೆ ಹತ್ತಿರದಿಂದ ತೋರಿಸ್ತೀನಿ. ಅವಳು ಏನು ಮಾಡಿದ್ದಾಳೆ ಅಂದರೆ, ನಮ್ಮ 4 ಜನದ್ದು ಡ್ರಾಯಿಂಗ್ ಮಾಡಿದ್ದಾಳೆ. ಇದು ಅಮ್ಮ, ಇದು ಅಪ್ಪ, ಇದು ನಾನು, ಇದು ಸಾನ್ವಿತ ಅಂದ್ಕೊಂಡು ಅವ್ರ ಅಕ್ಕ ಅಂದ್ಕೊಂಡು 4 ಮಾಡಿದ್ದಾಳೆ. ನಂದು ಡೀಟೇಲಿಂಗ್ ನೋಡ್ಬೇಕು, ನಾನು ಯಾವಾಗಲೂ ತುರುಬು ಹಾಕಿರ್ತೀನಿ ಎಲ್ಲಿ ಊಟದ ಐಟಮ್. ನೋಡಿ ಲಾಸ್ಟಲ್ಲಿ ತುರುಬು ಹಾಕಿದ್ದೀನಿ ನೋಡಿ, ಅದು ನಾನಂತೆ. ಏನಕ್ಕೆ ಅಂದರೆ, ಯಾವಾಗ ತುರುಬು ಹಾಕಿರ್ತೀನಿ ಅಂದರೆ ಕೂದಲೇನಾದ್ರು ಬಿದ್ದುಬಿಡುತ್ತೆ ಅಂದ್ಕೊಂಡು, ಅದು ಇಷ್ಟ ಆಗಲ್ಲ ನನಗೂ, ಒಂಥರ ಅನಿಸ್ತಿರುತ್ತೆ. ಯಾವಾಗಲೂ ಮನೇಲಿ ತುರುಬು ಹಾಕೇ ಇರ್ತೀನಿ. ಅದನ್ನು ಅಬ್ಸರ್ವ್ ಮಾಡಿ ನೀಟಾಗಿ ಡೀಟೇಲಿಂಗ್ ಎಲ್ಲ ಮಾಡಿದೆ. ಹೆಂಗೆ ನಗ್ತಾ ಇದ್ವಿ ಅಂದರೆ ನೈಟು ಅವ್ರ ಅಪ್ಪಂಗೆ ಇನ್ನೂ ಖುಷಿಯಾಗೋಯ್ತು. ಮೊದಲೇ ಅವ್ರ ಅಪ್ಪನಿಗೆ 2 ಹೆಣ್ಮಕ್ಳು ಅಂದರೆ ಪ್ರಾಣ. ಇಂಥದ್ದೆಲ್ಲ ಮಾಡಿಬಿಟ್ರೆ ಫಸ್ಟ್ ಆಫ್ ಆಲ್ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದೂ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಈ ಥರದ್ದೆಲ್ಲ ಆಗಿಬಿಟ್ರೆ ಅಂತೂ ತುಂಬ ಖುಷಿ ಪಡ್ತಾರೆ. ಮುಂದೆ ನೋಡಿ, ಅದಕ್ಕೆ ಸಾಂಗ್ ಮಾಡಿ, ಕೊರಿಯೋಗ್ರಫಿ ಮಾಡಿ, ಪೊಯಮ್ ಎಲ್ಲ ಬರೆದು ಒಂಥರ ಫ್ಯಾಮಿಲಿ ಮೂಮೆಂಟ್ಸ್ ಇದೆಯಲ್ಲ, ಅದೆಲ್ಲ ಮಕ್ಕಳು ಚಿಕ್ಕವರಿದ್ದಾಗಲೇ ಸಾಧ್ಯ. ಬೆಳೀತಾ ಅವರು ಒಂಥರ ಸ್ಟಡೀಸು, ಕೆರಿಯರು ಈ ಥರ ಎಲ್ಲ ಸ್ವಲ್ಪ ದೂರ ಆಗಿಬಿಡ್ತಾರೆ, ಬ್ಯುಸಿ ಆಗಿಬಿಡ್ತಾರೆ. ದೂರ ಅನ್ನೋದಕ್ಕಿಂತ ಬ್ಯುಸಿ ಆಗ್ತಾರೆ. ಸೊ ಈ ಮೂಮೆಂಟ್ಸ್ನ ನಾವು ಚೆರಿಷ್ ಮಾಡ್ಕೋಬೇಕಾಗುತ್ತೆ. ಯಾರೇ ಇದ್ರೂ ಕೂಡ ಮಕ್ಕಳ ಜೊತೆ ಒಳ್ಳೆ ಬಾಂಡಿಂಗ್ನ ಇಟ್ಕೊಳ್ಳಿ, ಅದು ಲೈಫ್ ಲಾಂಗ್ ನಮಗೆ, ಆಯಿತಾ. ಅದೊಂಥರ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಂತೂ ಸಿಕ್ಕಾವಡನೆ ಅಂತಲೇ ಹೇಳ್ಬೋದು. ನೋಡಿ ಅವಳು ಡ್ಯಾನ್ಸ್ ಮಾಡೋದು. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಹೌಸ್ ವೈಫ್ಗೆ ಇರೋ ಕ್ವಾಲಿಟೀಸ್ ಅಂದರೆ ಕ್ಲೀನ್ಲಿನೆಸ್ಸು ಮತ್ತು ಮೇಂಟೈನ್ ಮಾಡೋದು ಕರೆಕ್ಟಾಗಿ ಬರಬೇಕು. ಕ್ಲೀನ್ ಮಾಡಿಬಿಟ್ಟು ಮತ್ತೆ 15 ದಿನ ಹಾಗೆ ಇರುತ್ತೆ ಅಂದರೆ ಡೆಫಿನೆಟ್ಲಿ ಇರಲ್ಲ. ಅದನ್ನು ನಾವು ಮೇಂಟೈನ್ ಮಾಡ್ತಾನೆ ಇರಬೇಕು.
ಫೋರ್ತ್ ಇಂಪಾರ್ಟೆಂಟ್ ಬಂದು ಟೈಮ್ ಮ್ಯಾನೇಜ್ಮೆಂಟು. ಪ್ರತಿಯೊಬ್ಬರಿಗೂ 24 ಅವರ್ಸ್ ಇರುತ್ತೆ. ಅದು ನಮ್ಮ ಹೌಸ್ ವೈಫ್ಗಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ, ಅದಕ್ಕೆ ನಾವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿಲ್ಲ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ಕೆಲಸಗಳನ್ನ ಟೈಮ್ ಸರಿಯಾಗಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಫಿಫ್ತ್ ಪಾಯಿಂಟ್ ಹೌಸ್ ವೈಫ್ಗೆ ಇರಬೇಕಾಗಿರೋದು ಏನು ಅಂದರೆ ಸೆಲ್ಫ್ ಕೇರ್. ಎಲ್ಲ ಮಾಡ್ತಾ ತನ್ನ ಬಗ್ಗೆ ತಾನೇ ಕೇರ್ ತೊಗೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೆಲ್ತ್ ಹಾಳಾಗ್ತಾ ಹೋಗುತ್ತೆ, ಒಂಥರ ಕಾನ್ಫಿಡೆನ್ಸ್ನ ಕಳ್ಕೊತೀವಿ, ಬೇಜಾರಾಗುತ್ತೆ, ಡಿಪ್ರೆಷನ್ಗೆ ಹೊರಟೋಗ್ತೀವಿ. ಸೊ ಅದಕ್ಕೇ ಏನೇ ಬ್ಯುಸಿ ಇದ್ದರೂ ಕೂಡ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ತನಗೋಸ್ಕರ ತಾನೂ ಕೂಡ ಟೈಮ್ ಕೊಟ್ಕೊಳ್ಳೇಬೇಕು. ಸಿಕ್ಸ್ತ್ ಇಂಪಾರ್ಟೆಂಟು, ಚೆನ್ನಾಗಿ ಲಕ್ಷಣವಾಗಿ ರೆಡಿ ಆಗಬೇಕು. ನಾವೇನೋ ನೋಡಿದ ತಕ್ಷಣ ವಾವ್ ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅನ್ಸ್ಕೊಂಡಿದ್ರು ಪರವಾಗಿಲ್ಲ. ಆ್ಯಕ್ಚುಲಿ ನಾನು ಈಗಲೂ ನೆನೆಸ್ಕೋಬೇಕು ಅಂದರೆ, ನಮ್ಮಮ್ಮ ಎಷ್ಟು ಸಂಜೆ ಒಂದು 5 ಗಂಟೆ 6 ಗಂಟೆ ಆಗಿದ ತಕ್ಷಣ ನೀಟಾಗಿ ರೆಡಿ ಆಗೋರು, ಕುಂಕುಮ ಇಟ್ಕೊಂಡು, ಬೊಟ್ಟಿಟ್ಕೊಂಡು, ಹೂ ಮುಡ್ಕೊಂಡು. ಅದು ಸಾಕಾಗಿ ನಾವು ಸ್ಕೂಲಿಂದ ಬಂದಾಗ, ಅಪ್ಪ ಸ್ಕೂಲಿಂದ ಅಂತೀನಿ, ಅಪ್ಪ ಫ್ಯಾಕ್ಟ್ರಿಯಿಂದ ಬಂದಾಗ ಅದೊಂಥರ ಲಕ್ಷಣವಾದ ಮುಖ ನೋಡಿಕೊಂಡು, ನಗ್ನಗ್ತಾ ಇರುವಂಥ ಮುಖ ನೋಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಅನಿಸ್ತಿತ್ತು. ಇವನ್ ಅಪ್ಪನೂ ಆ ಥರನೇ ಅಂತಿದ್ರು. ಯಾವುದೇ ಹಸ್ಬೆಂಡ್ಗಾಗಲಿ ಮಕ್ಳಿಗಾಗಲಿ ಅಮ್ಮ ವೈಫು ಈ ಥರ ಲಕ್ಷಣವಾಗಿ ರೆಡಿಯಾಗಿದ್ದಾರೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೋಸ್ಕರ ಅಂತಲ್ಲ, ನಾವು ಮಿರರಲ್ಲಿ ನಮ್ಮನ್ನು ನಾವು ನೋಡಿಕೊಂಡ್ರು ತುಂಬ ಖುಷಿಯಾಗುತ್ತೆ. ಸೊ ಚೆನ್ನಾಗಿ ರೆಡಿಯಾಗಿ. ಸೆವೆಂತ್ ಇಂಪಾರ್ಟೆಂಟ್ ಪಾಯಿಂಟು, ಲೈವ್ಲಿಯಾಗಿ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವಾಗಲೂ ನಗ್ನಗ್ತಾನೆ ಇರೋದು. ಅದು ಆ್ಯಕ್ಚುಲಿ ಒಂದು ವೈಫಿಂದನೇ ಸಾಧ್ಯ. ಎಲ್ಲರೂ ಯೂಶ್ವಲಿ ಸಪ್ಪಗಿರ್ತಾರೆ, ಮಾತಾಡಲ್ಲ. ಸೊ ನಾವು ಯೂಶ್ವಲಿ ಲೇಡೀಸ್ ಹೆಂಗೆ ಅಂದರೆ ಒಟ್ಟ ಮಾತಾಡ್ತಿರ್ತೀವಿ, ಇಡೀ ದಿನದ ಶೇರ್ ಮಾಡ್ತಾ ಇರ್ತೀವಿ. ಒಂಥರ ಎನ್ವೈರ್ನಮೆಂಟ್ನ ಖುಷಿಯಾಗಿ ಇಡಬೇಕು, ಅದು ಇಂಪಾರ್ಟೆಂಟು. ಏಯ್ತ್ ಪಾಯಿಂಟ್ ಏನು ಅಂದರೆ ಆರ್ಗನೈಸೇಷನ್. ಮನೇನ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತೀವಿ, ಅಡುಗೆ ಮನೆಯಲ್ಲಿ ಎಲ್ಲನ ಯಾವ ರೀತಿ ಆರ್ಗನೈಸ್ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ, ಆ ಸ್ಕಿಲ್ ಬರಬೇಕು. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಮದುವೆ ಇತ್ತು ಆಯಿತಾ, ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಮದುವೆ ಇತ್ತು. ತುಂಬಾ ದೂರ ಇತ್ತು, ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್. ಬಟ್ ಕ್ಲೋಸ್ ಫ್ರೆಂಡು, ಒಳ್ಳೆ ಹೈಯರ್ ಪೊಸಿಷನಲ್ಲಿದ್ದವರು. ಎಷ್ಟು ವೆರೈಟಿ ಊಟಗಳು ಅಂದರೆ ಆಲ್ಮೋಸ್ಟ್ ಒಂದು 100+ ವೆರೈಟಿಗಳು. ಎಲ್ಲ ಒಂದೊಂದು ತುತ್ತು ತಿಂದ್ರೂ ಹೊಟ್ಟೆ ತುಂಬೋಗುತ್ತೆ, ಎಲ್ಲ ತಿನ್ನೋಕ್ಕೂ ಆಗಲಿಲ್ಲ, ಅಷ್ಟು ವೆರೈಟಿ. ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನಾನು ಹೂವು ಮುಡಿಯೋದು ತುಂಬ ಕಡಿಮೆ, ಯಾಕೆಂದರೆ ನನಗೆ ಮೈಗ್ರೇನ್ ಇರೋದ್ರಿಂದ, ಮೈಗ್ರೇನ್ ತುಂಬ ತಲೆನೋವು ಬರುತ್ತೆ ನನಗೆ. ಅದು ಹೂವು ಮುಡಿದ ತಕ್ಷಣ ಒಂಥರ ಆಗುತ್ತೆ ಆ್ಯಕ್ಚುಲಿ. ಬಟ್ ನನಗೆ ಇಷ್ಟ ಆಗುತ್ತೆ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ, ಗೆಟಪ್ಪು ಎಲ್ಲ ರೆಡಿ ಆದಾಗ ಹೂವು ಚೆನ್ನಾಗಿ ಅನಿಸುತ್ತೆ, ನನಗೆ ಇಷ್ಟ ಆಗುತ್ತೆ. ಸಮ್ಹೌ 1 ಅವರ್ ಮೇಂಟೈನ್ ಮಾಡ್ಕೊಂಬಿಡ್ತೀನಿ ಆಯಿತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಹೌಸ್ ವೈಫ್ ಏನು ಅಂದರೆ, ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋಕ್ಕೆ ಕಲಿಬೇಕು. ನಾನೇ ಏನಕ್ಕೆ ಮಾಡಬೇಕು, ನಾನೇ ಬೆಳಗ್ಗೆ ಏನಕ್ಕೆ ಎದ್ದೇಳಬೇಕು, ನಾನೇ ಅಡುಗೆ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಳ್ಳೋ ಬದಲು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ, ಹೌದು ಇದು ನಾನು ತೊಗೊಳ್ಳೇಬೇಕು, ಇದನ್ನು ಮ್ಯಾನೇಜ್ ಮಾಡಲೇಬೇಕು ಅಂತ ರೆಸ್ಪಾನ್ಸಿಬಿಲಿಟೀಸ್ನ ಮೇಂಟೈನ್ ಮಾಡೋದನ್ನು ಕಲಿಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ, ಮಕ್ಕಳಲ್ಲಿ ಮತ್ತು ಮನೆಯಲ್ಲಿ ಕಲ್ಚರಲ್ ವ್ಯಾಲ್ಯೂನ ಮತ್ತು ಪ್ರೀತಿನ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಈಗ ನಾವೇ ಪೂಜೆ ಪುನಸ್ಕಾರ ಮಾಡಲ್ಲ, ನಾವೇ ರಂಗೋಲಿ ಹಾಕಲ್ಲ, ಅಥವಾ ನಾವೇ ಹಬ್ಬಗಳನ್ನ ಆಚರಿಸಲ್ಲ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಮಕ್ಕಳು ಕೂಡ ಅದೇ ಥರ ಬೆಳೀತಾ ಇರ್ತಾರೆ. ಸೊ ನಾವು ಅದನ್ನು ಇನ್ಕಲ್ಕೇಟ್ ಮಾಡಬೇಕು ಮನೆಯಲ್ಲಿ. ಮತ್ತು ಮೇಯ್ನಾಗಿ ಒಂದು ಬಾಂಡ್ ಆಫ್ ಲವ್ ಇರಬೇಕು. ಫ್ಯಾಮಿಲಿ ಮೆಂಬರ್ಸ್ ಅಂದಿದ ತಕ್ಷಣ ಸುಮ್ಮನೆ ಕಾಟಾಚಾರಕ್ಕೆ ಒಂದೇ ಮನೇಲಿ ಇರಬಾರ್ದು. ಡೆಫಿನೆಟ್ಲಿ ಆ ಲವ್, ಕಂಪ್ಯಾಷನ್ನು, ಅಫೆಕ್ಷನ್ನು ಇಬ್ಬರ ಮಧ್ಯೆ ಡೆಫಿನೆಟ್ಲಿ ಇರಬೇಕು. ಅದನ್ನು ಒಂದು ಹೌಸ್ ವೈಫೇ ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್, ಕೆಲವು ಸತಿ ಅಕ್ಕ ತಂಗಿ ಜಗಳ ಆಡಿರ್ತಾರೆ, ಹೋಗಿ ಪ್ಯಾಚಪ್ ಮಾಡಬೇಕು. ಅಪ್ಪ ಮಗಳು ಜಗಳ ಆಡಿರ್ತಾರೆ, ಏನೋ ಒಂದು ವಿಷಯಕ್ಕೆ ಹೋಗಿ ಪ್ಯಾಚಪ್ ಮಾಡಬೇಕು. ಆ ಲವ್ ಆ್ಯಂಡ್ ಅಫೆಕ್ಷನ್ದು ಬಾಂಡಿಂಗ್ ಕ್ರಿಯೇಟ್ ಮಾಡೋದೇ ತಾಯಿ ಅಥವಾ ವೈಫ್. ಓಕೆನಾ. ನೆಕ್ಸ್ಟ್ ನನ್ನ ಮಗಳು, ಅಮ್ಮ ನಿನ್ನ ರಂಗೋಲಿನ ನಾನು ನೀಟಾಗಿ ಆರ್ಗನೈಸ್ ಮಾಡಿಕೊಡ್ತೀನಿ ಅಂತ ನನ್ನ ದೊಡ್ಡ ಮಗಳು ನೀಟಾಗೆಲ್ಲ ರೆಡಿ ಮಾಡಿಕೊಡ್ತಿದ್ದಾಳೆ ನೋಡಿ. ನಾನು ನಿಜ ಹೇಳ್ತೀನಲ್ಲ, ನನ್ನ ದೊಡ್ಡ ಮಗಳು ನನ್ನ ಸೆಕೆಂಡ್ ತಾಯಿ. ಅಷ್ಟು ನನಗೆ ಚೆನ್ನಾಗಿ ನೋಡ್ಕೊತಾಳೆ. ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನನ್ನ ದೊಡ್ಡ ಮಗಳು ಸಿಕ್ಕಿರೋದು. ನನಗೆ ಅಷ್ಟು ಕೇರ್ ಮಾಡ್ತಾಳೆ. ಟಚ್ವುಡ್ ನಮ್ಗೆ ಏನು ಇದಾಗಬಾರ್ದು ಅಂತ. ಏನೇ ಇರಲಿ ಗೊತ್ತಾ, ಅಮ್ಮ ನೀನು ಹುಷಾರಾಗಿರು, ನೀನು ತಿನ್ನು, ನೀನು ಇದು ಮಾಡು, ನೀನು ಅಂತಪ್ಪ. ನಂಗೆ ಯಾವತ್ತೂ ರಿಗ್ರೆಟ್ ಇಲ್ಲ ಗೊತ್ತಾ. ನನ್ನ ಗಂಡು ಮಕ್ಕಳಿಲ್ಲ, ಆ ಥರ ಇತ್ತು, ನನಗೆ ಯಾವತ್ತೂ ರಿಗ್ರೆಟ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಜಂಬದಿಂದ ಹೇಳ್ಕೊತೀನಿ, ನನಗೆ 2 ಹೆಣ್ಮಕ್ಳು ಅಂತ. ನನಗೆ ನಿಜವಾಗ್ಲೂ ಒಂದು ಮಗು ಥರ ನೋಡ್ಕೋತಾರೆ. ಚಿಕ್ಕವಳು ಅಷ್ಟೇ, ಚಿಕ್ಕವಳಿದ್ರು ಕೂಡ ಅವಳು ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ. ತುಂಬ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಸ್ಪೆಷಲಿ ನನ್ನ ದೊಡ್ಡ ಮಗಳಂತೂ ಆ ಲೆವೆಲ್ ಕೇರ್ ಮಾಡ್ತಾಳೆ ನನಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಒಳ್ಳೆ ರೀತಿಲಿ ಮಾತಾಡಬೇಕು. ಒಟ ಅನ್ನೋದು ಅಥವಾ ತುಂಬ ಕೆಟ್ಟ
ಕೆಟ್ಟ ಪದಗಳನ್ನ ಯೂಸ್ ಮಾಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಸ್ಪೆಷಲಿ ನಾವು ಹೌಸ್ ವೈಫ್ ಮನೇಲಿ ನಾವು ಹೆಂಗಿರ್ತೀವೋ ನಮ್ಮ ಮಕ್ಕಳು ಅದೇ ಥರ ಫಾಲೋ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಂದು ಪಾರ್ಟ್ನರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು. ಮತ್ತು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ರೊಟೀನ್ಸ್ ಬಂತು, ನೆಂಟರೇ ಬಂದರು, ಏನೇ ಬಂದರೂ ಅದಕ್ಕೆ ಅಡ್ಯಾಪ್ಟ್ ಮಾಡಿಕೊಂಡು ಮನೇನ ಒಳ್ಳೆ ರೀತಿಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇದಿಷ್ಟು ಕ್ವಾಲಿಟೀಸು ಪ್ರತಿಯೊಂದು ಹೌಸ್ ವೈಫಲ್ಲೂ ಇರಬೇಕು. ಸೊ ಈ ರೀತಿ ನೀಟಾಗಿ ಎಲ್ಲನೂ ಕ್ವಾಲಿಟೀಸ್ನ ಇಟ್ಕೊಂಡು ಪೇಷನ್ಸಿಂದ ಸಂಸಾರನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಡೀ ಮನೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾವು ಮನೇನ ಖುಷಿಯಾಗಿ ನಿಭಾಯಿಸೋಣ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.